ಹೊಸಕೋಟೆ ಸಮೀಪದ ಉಪ್ಪಾರಳ್ಳಿ ಗ್ರಾಮದ ಎಂವಿಕೆ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಹಾಗೂ ಯುವಚೇತನ ಯುವ ಜನಶಕ್ತಿ ಕೇಂದ್ರದ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಕಲಾವತಿ ಎಂ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ನೆಹರು ಯುವ ಕೇಂದ್ರ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಎಂಎನ್ ನಟರಾಜು ಅವರು ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂಖ್ಯಾಶಾಸ್ತ್ರಜ್ಞ ಡಾಕ್ಟರ್ ರಾಘವೇಂದ್ರ ಮೋಕ್ಷ ಗುಂಡಾ ಗುರೂಜಿಗಳು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಚಿನ್ನದ ಪದಕ ವಿಜೇತ ಡಾಕ್ಟರ್ ಸೌಜನ್ಯ ಶರತ್ ಚಂದ್ರ ಅವರು ಡಾಕ್ಟರ್ ಕಲಾವತಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಕಲಾವತಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗಣ್ಯರೇ ಹಾಗೂ ಅತಿ ಮುಖ್ಯವಾಗಿ ಈ ದಿನ ನಾನು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಶಾರದಾ ಪೂಜೆ. ಅದರ ಜೊತೆ ನಮ್ಮ SLC ಮಕ್ಕಳಿಗೆ ಇನ್ನೇನು ಒಂದು 15 ದಿನದಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ನಮ್ಮ ಶಾಲೆಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ. PUCಗೆ ನೆಕ್ಸ್ಟ್ ಅದರ ಜೊತೆ ಮಹಿಳಾ ದಿನ, ಯಾರು ಮಹಿಳೆಯರು ಬರಲ್ಲ ಅಂತ ನಾವಿವತ್ತು ಈ ದಿನ ಆಚರಣೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆ ಇನ್ನೊಂದು ಸಂತೋಷವಾದ ಸುದ್ದಿ ಅಂದರೆ ನನಗೆ ಈ ಡಾಕ್ಟರೇಟ್ ಪದವಿಯಿಂದ ಬಂದಿರೋದು. ನಿಜವಾಗ್ಲೂ ನನಗೆ ಬರುತ್ತೇನ ಅಂತ ನಾನು ಕನಸಲ್ಲೂ ಸಹ ಕಂಡಿರಲಿಲ್ಲ. ಈ ನನ್ನ ಡಾಕ್ಟರೇಟ್ ಪದವಿಯನ್ನು ನನ್ನ ದೇವರಾಜ್ ಸರ್ ಅವರು ನನಗೆ ನಿಜವಾಗ್ಲೂ ಕೊಡಿಸ್ತೀನಿ ಒಂದಲ್ಲ ಒಂದಿನ ಅಂತಿದ್ರು. ಅದು ಇಷ್ಟು ಬೇಗ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ನಾನೊಂದು ಇಲ್ಲಿರೋಂಥ ಮಹಿಳೆ ಎಲ್ರಿಗೂ ಗೊತ್ತಿರ್ಬೋದು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಈ ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಹೇಗೆ ಬಂದಿದ್ದೀನಿ ಅಂತ ಇಲ್ಲಿರ್ತಕ್ಕಂಥ ಕೆಲವು ಮಹಿಳೆಯರಿಗೆ ಮಾತ್ರ ಗೊತ್ತಿಲ್ಲದೆ ಇರ್ಬೋದು. 100% ಅಲ್ಲಿ 90% ಗೊತ್ತಿದೆ ನಾನು ಏನು ವರ್ಕ್ ಮಾಡಿ ಈ ಲೆವೆಲ್ ಬಂದಿದ್ದೀನಿ ಅಂತ. 10% ಮಾತ್ರ ಗೊತ್ತಿರಲ್ಲ, ಯಾಕಂದರೆ ಹೊರಗಡೆಯಿಂದ ಅಡ್ಮಿಷನ್ಸ್ ಬಂದಿರೋ ಪೇರೆಂಟ್ಸ್ಗೆ ಗೊತ್ತಿರಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಈ ಒಂದು ಸಾಧನೆ ಮಾಡಬೇಕಾದ್ರೆ ನನ್ನ ಜನ್ಮ ಕೊಟ್ಟಿರೋ ತಂದೆ ತಾಯಿನೇ ಕಾರಣ. ನಾನಿವತ್ತು ಶಾಲೆಯಲ್ಲಿ ಪ್ರತಿ ಒಂದು ಮಗುಗೂ ಹೇಳೋದಿಷ್ಟೇ, ಫಸ್ಟು ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡಿ, ನೆಕ್ಸ್ಟ್ ಶಾಲೆಗೆ ಬಂದವಾಗ ಗುರುಗಳಿಗೆ ಕೊಡಿ. ನೀವು ಯಾವುದೋ ಒಂದು ಲೆವೆಲಲ್ಲಿ ಬೆಳಿತೀರಾ ಅಂತ. ನಿಜವಾಗ್ಲೂ ನನ್ನ ವೇದ ವಾಕ್ಯ ಇದೊಂದೇ ಆಗಿರುತ್ತೆ. ನನ್ನ ಮಕ್ಕಳು ಇದನ್ನ ಯಾವಾಗ್ಲೂ ನನ್ನ ಕ್ಲಾಸಲ್ಲಿ ಹೇಳೋದು ಇದೊಂದೇ ಆಗಿರುತ್ತೆ. ಒಂದು ಅಕ್ಷರ ಕಡಿಮೆ ಆದ್ರೂ ಫಸ್ಟ್ ತಂದೆ ತಾಯಿ, ನೆಕ್ಸ್ಟ್ ಗುರುಗಳು. ಇದನ್ನ ನನ್ನ ಮಕ್ಕಳು ತಿಳ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ನಾನು ಮಾತಾಡೋದಕ್ಕೆ ಕಾಲಾವಕಾಶ ಕೊಟ್ಟರು ಸಹ ನಾನು ಮಾತಾಡೋದಕ್ಕೆ ಏನೂ ಇಲ್ಲ. ಅಷ್ಟು ಸಂತೋಷದಲ್ಲಿ ಇವತ್ತಿನ ದಿನ ನಾನು ಇದ್ದೀನಿ. ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಹೊಸಕೋಟೆಯಲ್ಲಿ ಹಲವಾರು ವಲಯಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನ ಗುರುತಿಸೋದ್ರ ಜೊತೆಗೆ 11 ವರ್ಷದಿಂದ ಅವರು ಗ್ರಾಮದಲ್ಲಿ ಸಂಘ ಸಂಸ್ಥೆಗಳನ್ನ ಅಲ್ಲಿ ಭಾಗವಹಿಸಿ, ಅಲ್ಲಿ ತೊಡ್ಕೊಂಡು, ಅಲ್ಲಿ ನಾಯಕತ್ವ ಪಡ್ಕೊಂಡು, ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ, ಅಲ್ಲಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಲ್ಲಿ ಒಕ್ಕೂಟ ಅಧ್ಯಕ್ಷರಾಗಿ, ಅದರ ನಂತರ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ, ಹೋರಾಟಗಾರ್ತಿಯಾಗಿ, ಸಮಾಜ ಸೇವಕಿಯಾಗಿ, ಎಲ್ಲ ವಲಯಗಳಲ್ಲೂ ಅನ್ಯಾಯಗಳಾದಾಗ ಧ್ವನಿ ಎತ್ತುತ್ತಾ ಬಂದು ಒಂದು ಸಮಾಜಕ್ಕೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಗ್ರಾಮೀಣ ಭಾಗದಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಒಂದು ಸಂಸ್ಥೆಯನ್ನ ಕಟ್ಟಿ, ಸೊ ಈ ತರ ಕಲಾವತಿ ಮೇಡಮ್ ಅವರು ಹಂತ ಹಂತವಾಗಿ ಬಂದು ಇವತ್ತು ಡಾಕ್ಟರ್ ಕಲಾವತಿ ಮೇಡಮ್ ಆಗಿದ್ರು ಕೂಡ ಅವರು ನನ್ನ ಈ ಒಂದು ಸಾಧನೆಗೆ ತಂದೆ ತಾಯಿನೇ ಕಾರಣ ಅಂತ ಸ್ಮರಿಸ್ಕೊಂಡ್ರಲ್ವಾ. ಸೊ ಇಲ್ಲಿರ್ತಕ್ಕಂಥ ಮಕ್ಕಳು, ನೀವು ಪೋಷಕರು ಕೂಡ, ನೀವೆಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ಜೋರ ಒಂದು ಚಪ್ಪಾಳೆಯನ್ನು ಸಹ ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಲಾವತಿ ಮೇಡಮ್ ಅವರು, ನಾನು ಸಾಧನೆ ಮಾಡಿದ್ದೀನಿ, ಬೆಳೆದಿದ್ದೀನಿ, ಆ ಜೊತೆಗೆ ಸಾಧನೆ ಮಾಡಿರೋನ್ನ ನಮ್ಮ ಶಾಲೆಯ ಒಂದು ವೇದಿಕೆಯಲ್ಲಿ ಒಂದು 10 ಜನ ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವಾ ವಲಯಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನ ಗುರುತಿಸಿ ಅವರಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ರೂಪಾ ಶಿಕ್ಷಕರವರು ನೆಲವಾಗಲು ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಈ ಪ್ರಶಸ್ತಿ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು. ಇಲ್ಲಿ ಎಲ್ಲಾ ವಲಯಗಳಲ್ಲೂ ರಾಜಕೀಯದಲ್ಲೂ ಕೂಡ ಮುಂದೆ ಇದ್ದೀರಾ. ಸೊ ಇನ್ನೂ ಹೆಚ್ಚಿನ ಸಂಖ್ಯೆ ತೊಡಗಿಸ್ಕೊಳ್ಬೇಕು ಹೆಣ್ಣುಗಳು ಅಂತ ಹೇಳಿ ನಾನಾದ್ರೂ ಈ ಒಂದು ಮಹಿಳಾ ದಿನಾಚರಣೆ ಎಂದು ಶುಭ ಕೋರ್ತಾ ಇದ್ದೀನಿ.